ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣು ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಪ್ರಸ್ತುತ ಬದುಕು ಬಹಳಷ್ಟು ವೇಗದ ಬೆನ್ನತ್ತಿದೆ. ಸ್ಪರ್ಧಾತ್ಮಕ ದಿನಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದರಿಂದಾಗಿ ನಾವು ಹೆಚ್ಚು ಏನಂದ್ರೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ರೀತಿಯಿಂದಾಗಿ ತೀವ್ರವಾದ ಆತಂಕ, ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಸಂಭಾಳಿಸಿಕೊಳ್ಳುವಂತಹ ಒಂದು ಸ್ಥಿತಿ, ಈ ಹಿನ್ನೆಲೆಯಿಂದಾಗಿ ಸೋಲಿನ ಭಯ ನಮ್ಮನ್ನು ಕಾಡ್ತಾ ಇರ್ತದೆ. ಈ ಹಂತದಲ್ಲಿ ನಮಗೆ ಬೇಕಾಗಿರುವಂತಹ ಅತ್ಯಂತ ಮೌಲ್ಯಯುತವಾದಂತಹ ಒಂದು ಗುಣ ಅಂತಂದ್ರೆ ಆತ್ಮವಿಶ್ವಾಸ. ಒಂದು ಅಚಲ ನಿರ್ಧಾರ ಮತ್ತು ಒಂದು ಆತ್ಮವಿಶ್ವಾಸ, ಇವೆರಡನ್ನ ತನ್ನ ಬದುಕಿನ ಮೂಲ ನೆಲೆಗಟ್ಟನಾಗಿಸಿಕೊಂಡು ಅಂತರಿಕ್ಷದವರೆಗಿನ ತನ್ನನ್ನು ಎತ್ತರಿಸಿಕೊಂಡು ಆ ಮೂಲಕವಾಗಿ ಅಪೂರ್ವವಾದಂತಹ ಸಾಧನೆಗೈದಂತಹ ಒಬ್ಬ ಮಹಾನ್ ಚೇತನ, ಸ್ಫೂರ್ತಿದಾಯಕ ಚೇತನದ ಬದುಕು ಮತ್ತು ಸಂದೇಶವನ್ನ ತಮ್ಮೊಂದಿಗೆ ಈ ಸಂಚಿಕೆಯ ಮೂಲಕ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಕಲ್ಪನೆ ಮಾಡಿಕೊಳ್ಳೋಣ. 1968 ಇಸ್ವಿ, ಒಂದು 6 ವರ್ಷದ ಬಾಲಕಿ ಮನೆಯಂಗಳಲ್ಲಿ ಮಲಗಿದ್ದಾಳೆ. ಆಕಾಶದಲ್ಲಿ ನಕ್ಷತ್ರಗಳ ಕಡೆಗೆ ಅವಳ ಗಮನ ಬೇಕು. ಆಕಾಶದ ತುಂಬೆಲ್ಲ ನಕ್ಷತ್ರಗಳು, ಸಂಭ್ರಮ. ಆ ನಕ್ಷತ್ರಗಳ ಒಂದು ರಾಶಿಯನ್ನು ನೋಡಿದಂತಹ ಬಾಲಕಿಗೆ ಸಹಜವಾಗಿ ಕುತೂಹಲ, ನನ್ನಲ್ಲಿ ಈಗ ದೂರದರ್ಶಕ ಇರ್ಬೇಕಾಗಿತ್ತು, ನಾನು ಅವುಗಳಿಗೆ ಇನ್ನೂ ಸಮೀಪದಿಂದ ನೋಡ್ತಾ ಇದ್ದೆ. ಮುಂದಿನ ಒಂದು ದಿನ ನಾನು ಅಲ್ಲಿ ನಡೆದಾಡಬೇಕು, ಆ ನಕ್ಷತ್ರಗಳ ಮಧ್ಯದಲ್ಲಿ ನಡೆದಾಡಬೇಕು, ಸಂಭ್ರಮಿಸಬೇಕು ಅಂತಕ್ಕಂಥದ್ದು ಅವಳಲ್ಲಿ ತೀವ್ರವಾದ ತುಡಿತ ಅವಳ ಇಡೀ ಬದುಕಿನ ದಿಕ್ಕನೆಯನ್ನು ಬದಲಾಯಿಸ್ತದೆ. ಈ ಬಾಲಕಿ ಯಾರು ಅಂತಂದ್ರೆ ಕಲ್ಪನಾ ಚಾವ್ಲಾ ಅಂತಕ್ಕಂಥದ್ದು. ಕಲ್ಪನಾ ಚಾವ್ಲಾ ಯಾರು ಅಂತಂದ್ರೆ ಭಾರತದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಅನ್ನೋದು ಬಹಳ ಮುಖ್ಯವಾದ. ಕಲ್ಪನಾ ಚಾವ್ಲಾರವರು 1962 ಇಸ್ವಿ ಮಾರ್ಚ್ 17ರಂದು ಹರಿಯಾಣದ ಕರ್ನಾಲ್ನಲ್ಲಿ ಅವರು ಜನಿಸಿದರು. ಅವರ ತಂದೆ ಬನಾರಸಿ ಲಾಲ್ ಮತ್ತು ತಾಯಿ ಸಂಜೋಕ್ತಾ. ಬಹಳ ಸಂಪ್ರದಾಯಸ್ಥ ಕುಟುಂಬ, ಅವಿಭಕ್ತ ಕುಟುಂಬ. ಕಲ್ಪನಾ ಚಾವ್ಲಾ ಅಲ್ಲೇ ಕರ್ನಾಲ್ದಲ್ಲಿ ಇರ್ತಕ್ಕಂಥ ಟ್ಯಾಗೋರ್ ಬಾಲ ನಿಕೇತನದ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ರು. ಅಲ್ಲೇ ಕರ್ನಾಲ್ದಲ್ಲಿನೇ ಏನಂತಂದ್ರೆ ದಯಾಳ್ ಸಿಂಗ್ ಕಾಲೇಜ್ನಲ್ಲಿ ಮ್ಯೂಸಿಕ್ ಕಾಲೇಜ್ ಪರೀಕ್ಷೆಯನ್ನು ಪಾಸ್ ಆದ್ರು. ಆದ್ರೆ ಮುಂದೆ ಆಯ್ಕೆ ಬಹಳ ತನ್ನ ಮಹತ್ವಾಕಾಂಕ್ಷೆಗೆ ಅನುಗುಣವಾಗಿನೇ ಇತ್ತು. ಆಕೆ ಏರೋನಾಟಿಕ್ಸ್ ಎಂಜಿನಿಯರಿಂಗ್ ನಲ್ಲಿ ತನ್ನ ಪ್ರತಿಭೆಯನ್ನ ಗುರುತಿಸಿಕೊಳ್ಬೇಕು ಅಂತಕ್ಕಂಥದ್ದು. ಆದ್ರಿಂದಲೇ ಅವ್ರ ತಂದೆ ತಾಯಿಗಳಿಗೆ ಏನಂತಂದ್ರೆ ಚಂಡೀಗಢದಲ್ಲಿರ್ತಕ್ಕಂಥ ಎಂಜಿನಿಯರಿಂಗ್ ಕಾಲೇಜಿಗೆ ಪ್ರವೇಶ ಪಡಿತೀವಿ ಅಂತಂದ್ರೆ, ಆದ್ರೆ ಸಂಪ್ರದಾಯ ಕುಟುಂಬ ಮಗಳನ್ನ ಅಷ್ಟು ಕಳಿಸ್ಕೊಳ್ಳಿಕ್ಕೆ ಇಷ್ಟಪಡಿದ್ರು. ಆದ್ರೆ ನಮ್ಮ ಕಲ್ಪನಾ ಚಾವ್ಲಾ ತನ್ನ ಪಟ್ಟನ್ನು ಬೆಳೆಯೋರು. ನೀವು ಒಪ್ಪದಿದ್ರು ಸರಿ, ನನ್ನ ಸೂಟ್ ಕೇಸ್ ರೆಡಿ ಇದೆ ಅಂತ ತಿಳ್ಕೊಂಡು ನೇರವಾಗಿ ಚಂಡೀಗಢಕ್ಕೆ ಹೋದ್ರು. ಅಲ್ಲಿ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಏರೋನಾಟಿಕ್ ಎಂಜಿನಿಯರಿಂಗ್ ಕೋರ್ಸ್ಗೆ ಅಂತಂದ್ರೆ ಆಯ್ಕೆ ಮಾಡಿಕೊಂಡ್ರು. ಆದ್ರೆ ಅಲ್ಲಿದ್ದಂತ ಪ್ರಾಧ್ಯಾಪಕರಿಗೆ ಇದು ಬಹಳ ಹೆಸರು ಆಯ್ತು. ಯಾಕೆಂತಂದ್ರೆ ಆ ಏರೋನಾಟಿಕ್ ಎಂಜಿನಿಯರಿಂಗ್ ಕೋರ್ಸ್ ಅದು ಮಹಿಳೆಯರಿಗೆ ಅಲ್ಲ ಅಂತಕ್ಕಂಥ ಒಂದು ಶೈಕ್ಷಣಿಕ ಮೂಢನಂಬಿಕೆ ಅಂತೀವಲ್ಲ, ಆ ರೀತಿಯಲ್ಲಿ. ಆದ್ರೆ ಕಲ್ಪನಾ ಚಾವ್ಲಾ ಬಿಡ್ಲಿಲ್ಲ. ಒಂದು ವೇಳೆ ನನಗೆ ಈ ಕಾಲೇಜಿನಲ್ಲಿ ನೀವು ಏರೋನಾಟಿಕ್ ಎಂಜಿನಿಯರಿಂಗ್ ಕೋರ್ಸ್ಗೆ ಪ್ರವೇಶ ಕೊಡ್ಲಿಲ್ಲ ಅಂತಂದ್ರೆ ನಾನು ಬೇರೆ ಕಾಲೇಜ್ಗೆ ಹೋಗ್ತೀನಿ ಅಂತಂದು. ಇದರಿಂದಾಗಿ ಏನಂತಂದ್ರೆ ಅನಿವಾರ್ಯವಾಗಿ ಕೊಡ್ಲೇಬೇಕಾಯ್ತು. ಕಲ್ಪನಾ ಚಾವ್ಲಾರವರು ಏನಂತಂದ್ರೆ ಏರೋನಾಟಿಕ್ ಎಂಜಿನಿಯರಿಂಗ್ ನಲ್ಲಿ ಅವರು ಎಂಜಿನಿಯರಿಂಗ್ ಪದವಿಯನ್ನ ಪಡೆದ್ರು. ಅಲ್ಲಿಗೆ ಅವರು ತೃಪ್ತರಾಗಿಲ್ಲ. ಒಂದು ಅಚಲ ನಿರ್ಧಾರ. ಆ ಕಾರಣಕ್ಕಾಗಿ ಅವ ಅಮೆರಿಕಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು. ಸಹಜವಾಗಿ ಮತ್ತೆ ಮನೆಯಲ್ಲಿ ಏನಂತಂದ್ರೆ ವಿರೋಧ ಆಯ್ತು. ಅಷ್ಟೇ ದಿಟ್ಟತನದಿಂದ ಏನಂತಂದ್ರೆ ಕಲ್ಪನಾ ಚಾವ್ಲಾರವರು ಅದನ್ನ ವಿರೋಧಿಸಿದ್ರು. ನೇರ ಅಮೆರಿಕಕ್ಕೆ ಹೋದ್ರು. ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಅಂತಂದ್ರೆ ಏರೋನಾಟಿಕ್ ಎಂಜಿನಿಯರಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು. ಆಮೇಲೆ ಕೊಲೊರಾಡೋ ವಿಶ್ವವಿದ್ಯಾಲಯದಲ್ಲಿ ಅವರು ಎಂಜಿನಿಯರಿಂಗ್ ನಲ್ಲಿ ಅಂತಂದ್ರೆ ಏರೋಸ್ಪೇಸ್ ಎಂಜಿನಿಯರಿಂಗ್ ಅಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ್ರು. ಈಗ ಒಂದು ಹಂತಕ್ಕೆ ಯಾರು ಅಂತಂದ್ರೆ ಕಲ್ಪನಾ ಚಾವ್ಲಾ ಸಂಪೂರ್ಣವಾಗಿ ಶಿಕ್ಷಣದಲ್ಲಿ ಸುಸಜ್ಜಿತಗೊಂಡು. ಇದೇ ಸಂದರ್ಭದಲ್ಲಿ 1997ರಲ್ಲಿ ಒಂದು ಅಪೂರ್ವವಾದಂತಹ ಅವಕಾಶ ಬಂತು. ಲಿಂಡನ್ ಜಾನ್ಸನ್ ಸ್ಪೇಸ್ ಸೆಂಟರ್ ನಿಂದ ಅವರಿಗೆ ಗಗನಯಾತ್ರಿಯಾಗಿ ಏನಪ್ಪ ಆಯ್ಕೆಯ ಅವಕಾಶ ಸಿಕ್ತು. ಆ ಕಾರಣ ಇದು ಬಹಳ ಮಹತ್ವದ. ಯಾಕಂತಂದ್ರೆ ನಮ್ಮ ಕಲ್ಪನಾ ಚಾವ್ಲಾರವರು ಭಾರತ ಮೂಲದ ಮೊಟ್ಟ ಮೊದಲ ಗಗನಯಾತ್ರಿ ಅಂತಕ್ಕಂಥ ಒಂದು ದಾಖಲೆಯನ್ನು ಅವರು ಸ್ಥಾಪಿಸಿದ್ರು ಅನ್ನೋದು ಬಹಳ ಮಹತ್ವದ ವಿಷಯ. ಮುಂದೆ 1997ರಲ್ಲಿ ಕಲ್ಪನಾ ಚಾವ್ಲಾರವರ ಬದುಕಿನಲ್ಲಿ ಒಂದು ಮಹತ್ವದ ಘಟನೆ ಜರುಗಿತು. ಏನು ಅಂತಂದ್ರೆ ಲಿಂಡನ್ ಜಾನ್ಸನ್ ಸ್ಪೇಸ್ ಸೆಂಟರ್ ನಿಂದ ಅವರಿಗೆ ಗಗನಯಾತ್ರಿಯಾಗಿ
ಅವಕಾಶ ಸಿಕ್ತು. ಆಗ ಕಲ್ಪನಾ ಚಾವ್ಲಾ ಅವರ ವಯಸ್ಸು ಕೇವಲ 35. ಜೊತೆಗೆ ಬಹಳ ಮಹತ್ವದ ಅಂತಂದ್ರ ಈ ಮೂಲಕವಾಗಿ ಭಾರತದ ಮೂಲದ ಮೊಟ್ಟ ಮೊದಲ ಅಂತರಿಕ್ಷಯಾನಿ ಗಗನಯಾತ್ರಿ ಅಂತಕ್ಕಂಥ ಒಂದು ಹೊಸ ದಾಖಲೆಯನ್ನ ನಮ್ಮ ಕಲ್ಪನಾ ಚಾವ್ಲಾ ಅವರು ಸ್ಥಾಪಿಸಿದ್ರು. ಆ ತರುವಾಯದಲ್ಲಿ 2003 ಜನವರಿ 16ರಂದು ಮತ್ತೆ ಏನಂತಂದ್ರೆ ಅವರಿಗೆ ಗಗನಯಾತ್ರೆಗೆ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಏನಂತಂದ್ರೆ ನಮ್ಮ ಕಲ್ಪನಾ ಚಾವ್ಲಾರವರು 16 ದಿನಗಳ ಕಾಲ ಏನಂತಂದ್ರ ಅಂತರಿಕ್ಷದಲ್ಲಿದ್ರು. ಅವರು ಈ ಭೂಮಿಯನ್ನ ಸುಮಾರು 252 ಸಲ ಏನಂತಂದ್ರೆ ಪ್ರದಕ್ಷಿಣೆ ಮಾಡಿದ್ರು. ಇನ್ನೇನು ಅವರು ಫೆಬ್ರವರಿ 3ರಂದು ಈ ಭೂಮಿಗೆ ಬರಬೇಕಾಗಿತ್ತು, ಬರುವ ಹಂತದಲ್ಲಿದ್ರು. ಆಗ್ಲೇ ಬಂದಿದ್ದು. ಭೂಮಿಯನ್ನ ತಲುಪಲಿಕ್ಕೆ ಕೇವಲ 16 ನಿಮಿಷ ಮಾತ್ರ ಉಳಿದಿತ್ತು. ಆದ್ರೆ ಈ 16 ನಿಮಿಷದ ಅವಧಿಯಲ್ಲಿ ಏನಂತಂದ್ರ ನಾವೆಲ್ಲರೂ ಭಾರತೀಯರೆಲ್ಲರೂ ಎಷ್ಟೊಂದು ಅಪೇಕ್ಷೆಯಿಂದ ಕಾಯ್ತಿದ್ವಿ. ಕೂಡ ಭೂಮಿಗೆ ಏನಪ್ಪಾ ಅಂದ್ರೆ ಅಪ್ಪಳಿಸುವುದರ ಮೂಲಕವಾಗಿ ಕಲ್ಪನಾ ಚಾವ್ಲಾರವರು ಏನಪ್ಪಾ ನಮ್ಮಿಂದ ದೂರ ಆಗುವ ಅಂತಕ್ಕಂಥದ್ದು. ಇದು ಇಡೀ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತೇನಪ್ಪಾ ಅಂತಂದ್ರ ಕಂಬನಿಯನ್ನ ಮಿಡೀತು ಅಂತಕ್ಕಂಥದ್ದು. ಇಲ್ಲಿ ನಮಗೆ ಬಹಳ ಮುಖ್ಯವಾಗುವುದು ಅಂತಂದ್ರೆ ಕಲ್ಪನಾ ಚಾವ್ಲಾ ತನ್ನ ಬದುಕಿನ ಧ್ಯೇಯವನ್ನ ಸಾಧಿಸುವ ತನ್ನ ಒಂದು ಪಯಣದಲ್ಲಿ ಏನಂತಂದ್ರೆ ಅದಕ್ಕಾಗಿ ಅರ್ಪಿತಗೊಂಡ್ರು. ಮುಂದೆ ಆಕಾಶದಲ್ಲಿ ನಿಲ್ಲತಕ್ಕಂಥ ಅನಂತ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರವಾಗಿದ್ರು. ಅವರು ನಮ್ಮಿಂದ ಇಲ್ಲವಾದ್ರೂ ಕೂಡ ಏನಪ್ಪಾ ಅಂತಂದ್ರೆ ಕೋಟ್ಯಾಂತರ ಯುವಕರಿಗೆ ನಮ್ಮ ಈ ಕಲ್ಪನಾ ಚಾವ್ಲಾರವರು ಏನಂತಂದ್ರೆ ಸ್ಫೂರ್ತಿಯಾಗಿದ್ದಾರೆ. ಇಲ್ಲಿ ಕಲ್ಪನಾ ಚಾವ್ಲಾರವರ ಈ ಒಂದು ಬದುಕಿನ ಅವಲೋಕನ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಮುಖ್ಯವಾದ 2 ಸಂದೇಶಗಳು ಅಂತಂದ್ರೆ, ಒಂದನೇದು ನಾವು ಈಗಲೂ ಕೂಡ ಏನಪ್ಪಾ ಅಂದ್ರೆ ಮಾತನಾಡ್ತಾ ಇದ್ದೇವೆ ಸ್ತ್ರೀ ಪುರುಷ ಸಮಾನತೆ ಅಂತಕ್ಕಂಥದ್ದು. ಆದ್ರೆ ಈ ಸ್ತ್ರೀ ಪುರುಷ ಸಮಾನತೆ ಏನಂತಂದ್ರೆ ಅದು ಮೂಲತಃ ಎಲ್ಲಿವರೆಗೆ ಪಾಲಕರ ಮನಸ್ಸಿನಿಂದ ಹೋಗೋದಿಲ್ಲ, ಎಲ್ಲಿವರೆಗೂ ಸಂಪೂರ್ಣವಾಗಿ ಜನಮನದಲ್ಲಿ ಏನಪ್ಪಾ ಅಂತಂದ್ರೆ ಈ ಅಸಮಾನತೆಯ ಕಲ್ಪನೆ ಹೋಗೋದಿಲ್ಲ, ಅಲ್ಲಿವರೆಗೂ ಸ್ತ್ರೀ ಪುರುಷ ಸಮಾನತೆ ಆಗೋದಿಲ್ಲ. ನಿಮಗೊಂದು ಇದಕ್ಕೆ ಬಲಿಯಾದಂತ ಇನ್ನೊಬ್ಬ ಇದೇ ಸಮಾನ ಒಂದು ಉದಾಹರಣೆಯನ್ನು ಕೊಡ್ಬೇಕಂತ ನಾನು ಇಷ್ಟಪಡ್ತೇನೆ. ಅದು ಯಾರು ಅಂತಂದ್ರೆ ಸುಧಾಮೂರ್ತಿ ಅವರು. ಸುಧಾಮೂರ್ತಿ ಅವರು 1968ರಲ್ಲಿ ಹುಬ್ಬಳ್ಳಿಯ BVB ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪ್ರವೇಶ ಪಡಿಬೇಕಾದ್ರೆ ಬಹಳ ಕಷ್ಟಪಡಬೇಕಾಯ್ತು. 250 ವಿದ್ಯಾರ್ಥಿಗಳು ಏಕೈಕ ವಿದ್ಯಾರ್ಥಿನಿ ಅಂತಂದ್ರೇನೆ ಸುಧಾಮೂರ್ತಿ ಅವರು. ತರುವಾಯದಲ್ಲಿ ಇನ್ನು ಎಂತ ಒಂದು ಘಟನೆ ನಡೀತದೆ ಅಂತಂದ್ರೆ, ಸುಧಾಮೂರ್ತಿ ಅವರು ಬೆಂಗಳೂರಿನಲ್ಲಿರ್ತಕ್ಕಂಥ ಟಾಟಾ ಇನ್ಸ್ಟಿಟ್ಯೂಟ್ ನಲ್ಲಿ MTech ಮಾಡುವ ವೇಳೆಯಲ್ಲಿ ಕೊನೆಯ ವರ್ಷದಲ್ಲಿದ್ದಾಗ ಟೆಲ್ಕೋ ಕಂಪನಿಯಿಂದ ಒಂದು ಅಭ್ಯರ್ಥಿಗಳನ್ನ ಅಂದ್ರೆ ಉದ್ಯೋಗಕ್ಕಾಗಿ ಏನಂತಂದ್ರೆ ಅಭ್ಯರ್ಥಿಗಳನ್ನ ಕರೆಯುವಂತ ಒಂದು ನೋಟಿಸ್ ಅನ್ನ ಹಚ್ಚಲಾಗಿತ್ತು. ಪ್ರತಿಭಾನ್ವಿತ ಅಭ್ಯರ್ಥಿಗಳು ನಮಗೆ ಟೆಲ್ಕೋ ಕಂಪನಿಯಲ್ಲಿ ದುಡಿಲಿಕ್ಕೆ ಬೇಕು ಅಂತಕ್ಕಂಥದ್ದು. ಆದ್ರೆ ಅದರ ತಳಗ ಒಂದು ವಾಕ್ಯ ಬಂದು ಹೆಣ್ಣು ಮಕ್ಕಳನ್ನು ಹೊರತುಪಡಿಸಿ ಇಲ್ಲಿಯೂ ಕೂಡ ನೋಡ್ರಿ, ಇದರಿಂದ ಏನಂತಂದ್ರೆ ಇಲ್ಲೇ ಮತ್ತೆ ಸ್ತ್ರೀ ಪುರುಷ ಅಸಮಾನತೆ. ಇದರಿಂದ ನಮ್ಮ ಇವರು ಸುಧಾಮೂರ್ತಿ ಅವರು ಇಷ್ಟು ಕೆಂಡಾಮೆಂಡಲಾದ್ರು. ತಕ್ಷಣ ಏನಪ್ಪ ಅಂದ್ರೆ ಒಂದು ಅಂಚೆ ಕಾರ್ಡ್ ಅಂತ ತೆಗೆದುಕೊಂಡು JRD ಟಾಟಾರವರಿಗೆ ಪತ್ರ ಬರೆದು, ನೀವು ನಮ್ಮ ಭಾರತಕ್ಕೆ ಏನಪ್ಪಾ ಅಂದ್ರೆ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದೀರಿ, ಕಬ್ಬಿಣ ಮತ್ತು ಈ ಜವಳಿ ಇವುಗಳನ್ನು ಪ್ರಾರಂಭಿಸಿದ್ದೀರಿ, ತಂತ್ರಗಾರಿಕೆಯಲ್ಲಿ ಭಾರತವನ್ನು ಮುನ್ನಡೆಸಿದ್ದೀರಿ. ನಿಮ್ಮಂಥವ್ರು ಏನಂತಂದ್ರೆ ಈ ರೀತಿ ಮಹಿಳೆಯರಿಗೆ ಅವಕಾಶ ಇಲ್ಲ ಅಂತ ಬರೆಯೋದು ನೋಡಿ ನನಗೆ ಆಶ್ಚರ್ಯ ಅಲ್ಲ, ನಾಚಿಕೆನಾಯ್ತು. ಬಹುಶಃ ನಿಮ್ಮಂಥವ್ರು ಹೀಗೆ ಬಂದ್ರ ಬಹುಶಃ ಇನ್ಯಾರಾದ್ರೂ ಇದು ಹಿಂಗ್ ಬರೀಬಹುದು ಅಂತಕ್ಕಂಥ ಮಾತು. ಪರಿಣಾಮ ಏನಾಗ್ತಂತಂದ್ರೆ ಒಂದೇ ವಾರದಲ್ಲಿ ಸಂದರ್ಶನಕ್ಕೆ ಸಂದೇಶ ಬಂತು. ಸುಮಾರು 2.5 ತಾಸು ಏನಂತಂದ್ರೆ ಸಂದರ್ಶನ ಮಾಡಿದ್ಮೇಲೆ ಟೆಲ್ಕೋ ಕಂಪನಿಯಲ್ಲಿ ಅವರಿಗೆ ನೇಮಕ ಆಯ್ತು. ಈ ಘಟನೆ ಹೇಳಲಿಕ್ಕೆ ಕಾರಣ ಏನಂತಂದ್ರೆ, ಈ ಸ್ತ್ರೀ ಪುರುಷ ಅಸಮಾನತೆ ಹೋಗ್ಬೇಕಾದಂತಂದ್ರೆ ಮೊದಲು 1000 ಸಲ ಸಂವಿಧಾನ ತಿದ್ದುಪಡಿ ಆದರೂ ಕೂಡ ಅವರು ಓದಿಲ್ಲ. ಆ ಮೂಲಭೂತವಾಗಿ ಮಾನಸಿಕ ಪರಿವರ್ತನೆ ಆಗುತ್ತೆ. ಎರಡನೇದು ಮುಖ್ಯವಾಗಿ ಅಂತಂದ್ರೆ ಈ ಆತ್ಮವಿಶ್ವಾಸ ಅಂತಕ್ಕಂಥದ್ದು. ಈ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಒಂದು ಅತ್ಯಂತ ಅಮೂಲ್ಯವಾದದ್ದು. ಇದು ನಮ್ಮ ಕಲ್ಪನಾ ಚಾವ್ಲಾರವರು ನಮಗೆ ಕೊಟ್ಟಂತ ಒಂದು ಸಂದೇಶ. ನಮ್ಮ ನಿರ್ಧಾರದಲ್ಲಿ ಅಚಲತೆ ಇರಲಿ, ಪರಿಶ್ರಮ ಇರಲಿ, ದೃಢತೆ ಇರಲಿ, ಆಮೇಲೆ ಆತ್ಮವಿಶ್ವಾಸ ಇರಲಿ ಅಂತಂದ್ರೆ ಸ್ಕೈ ಈಸ್ ದ ಲಿಮಿಟ್. ನಮ್ಮ ಸಾಧನೆಗೆ ಆಕಾಶವೂ ಕೂಡ ಏನಪ್ಪಾ ಅಂತಂದ್ರೆ ಆಕಾಶ ಮೀರಿ ನಮ್ಮ ಸೀಮೆ ಮೀರಿ ನಮ್ಮ ಸಾಧನೆಗೆ ಅವಕಾಶ ಐತಿ ಅನ್ನುವಂಥದ್ದು. ಇಂತಹ ಒಂದು ಆತ್ಮವಿಶ್ವಾಸ ಕಲ್ಪನಾ ಚಾವ್ಲಾರವರ ಬದುಕಿನ ಸಂದೇಶ ನಮ್ಮ ಬದುಕಿಗೆ ಆದರ್ಶವಾಗಲಿ ಅಂತ ಹೇಳಿ ತಮಗೆ ನನ್ನ ಅನಂತ ನಮನಗಳನ್ನ ಸಲ್ಲಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ್. ಈ ನಮ್ಮ ವಿಡಿಯೋ ತಮಗೆ ಇಷ್ಟ ಆದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಕಮೆಂಟ್